ಮಕ್ಳುಗಾರ ಒಂದ್ಸತಿ ಹೊಡಿತೀವಿ, ತೆಂಗಿನ ಮರಗಳು ಮಕ್ಳಿಗೆ ಹೆಚ್ಚಾಗಿ ಸಾಕ್ತಿವಿ. ನಾವು ಬೆಳಗ್ಗೆ ಎದ್ದು ಸಾಯಂಕಾಲ ನೀಟ್ ಹಾಕ್ತಿವಿ, ಅದ್ರೊಳಗೆ ನಾವು ಜೀವನ ಮಾಡ್ತಾ ಇರೋದು. ಅದನ್ನ ಕಿತ್ಕೊಂಡ್ರೆ ನಾವ್ ಎಲ್ಗ ಹೋಗೋಣ? ಅವ್ರ ಅಪ್ಪಂದಲ್ಲ ಭೂಮಿ, ನಮ್ ತಾತ ಸಂಪಾದನೆ ಮಾಡಿರೋದು. ಆಯ್ತು, ಆಮೇಲೆ ಅವನು ಕೆಂಪೇಗೌಡನ ಮಗನೇ ಆದ್ರೆ ಅವ್ರ ಅಪ್ಪನ ದಿವೆ ಮೇಲೆ ಮನೆ ಕಟ್ಲಿ, ಮನೆ ಕಟ್ಬಿಟ್ಟು ಸೈಟ್ ಮಾಡಿ ಮನೆ ಕಟ್ಟಿದ ಮೇಲೆ ನಮ್ಮ ಸೈಟ್ಗೆ ಬರಲಿ. ಇವನು ಒಂದು ಕಾಲದಲ್ಲಿ ರಿಜಿಸ್ಟ್ರೇಷನ್ ನಾನು ತೋರಿಸಿದ್ದೀನಿ. ಇವನು ದೊಡ್ಡ ಕಳ್ಳ. ಇವನು ನಿಮ್ಮ ಜೊತೆಲಿ ನಾನು ಬಟ್ಟೆ ಹರ್ಕೊ ಬರ್ತೀನಿ ಅಂದ್ರೆ ಬರಲಿ, ಬಟ್ಟೆ ಹರ್ಕೊಂಡು ನಮ್ಮ ಜೊತೆಲಿ ಬರಲಿ. ಕಲ್ಲು ಗಣಿ ಮಾರ್ಕ ಮಾಡ್ಕೊಂಡು ಕಳ್ತನದಿಂದ ಕೊತ್ವಾಲ್ ಹತ್ರ ಇದ್ದವನು ಕಳ್ಳ. ನನ್ನ ಮಗ ನನ್ನ ಹತ್ರ ರಿಜಿಸ್ಟರ್ ಬಂದು ಗೊತ್ತಿಲ್ದಂಗೆ ರಿಜಿಸ್ಟರ್ ಮಾಡಿರೋನು. ಬೀಚ್ ಹೇಳ ಎಲ್ಲ ಏನೇನಂತ ಬೀಚ್ ಹೇಳ ಏನಮ್ಮ? ಮಕ್ಳುಗಾರ ಒಂದ್ಸತಿ ಹೊಡಿತೀವಿ, ತೆಂಗಿನ ಮರಗಳು ಮಕ್ಳಿಗೆ ಹೆಚ್ಚಾಗಿ ಸಾಕ್ತಿವಿ ನಾವು. ನೋಡಿ, ಮಕ್ಳಿಗೆ ಬೇಕಾದ್ರೂ ಒಂದೇಟ್ ಹೊಡಿತೀವಿ, ತೆಂಗಿನ ಮರನ ಅದಕ್ಕಿಂತ ಹೆಚ್ಚಾಗಿ ಸಾಕ್ತಿವಿ ಅಂತ. ಅಮ್ಮ, ಎಷ್ಟು ಎಕರೆ ಜಮೀನ್ ಇದೆಯಮ್ಮ? ನಮ್ ಸ್ವಲ್ಪನೇ ಇರೋದು, 20 ಗುಂಟೆ ಅದ್ ನಮ್ದು ಅಷ್ಟೇನೆ. ಅದ್ರೊಳಗೆ ನಾವ್ ಜೀವನ ಮಾಡ್ಬೇಕು, ಇನ್ ಯಾವ್ದು ಇಲ್ಲ. ಅದ್ ಕಿತ್ಕೊಂಡ್ರೆ ನಾವ್ ಇನ್ನೆಲ್ ಹೋಗೋಣ? ನಾವ್ ಅದ್ ಕುಲ್ಲ ಹಾಕೊಂಡು ಹೊಸ ಹಾಕೊಂಡು ಹಾಲು ಹಾಕೋತಾ ಇದೀವಿ. ಅದ್ ಬಿಟ್ರೆ ನಾವ್ ಬೆಳಗ್ಗೆ ಎದ್ದು ಸಾಯಂಕಾಲ 10 ಲೀಟರ್ ಹಾಕ್ತಿವಿ, ಅದ್ರೊಳಗೆ ನಾವ್ ಜೀವನ ಮಾಡ್ತಾ ಇರೋದು. ಅದನ್ನ ಕಿತ್ಕೊಂಡ್ರೆ ನಾವ್ ಎಲ್ಗ ಹೋಗೋಣ? ನಮ್ದು 2 ಎಕರೆ ಅದೇ ಗುತ್ತಿಗೆ ಕೊಟ್ಟಿದೀವಿ. ನಮ್ಗೆ ಯಾರು ಇಲ್ಲ, ಬಾಲ್ಕ ಇಲ್ಲ. ನಾವ್ ಎಲ್ಗೋಗನ ಇರೋದ್ 2 ಎಕರೆ ಭೂಮಿ ಕೊಟ್ಬಿಟ್ಟು. 2 ಎಕರೆಗೆ 2 ಕೋಟಿ ಕೊಡ್ತೀನಿ ಅಂತಾರೆ ಅವರು. 2 ಕೋಟಿ ಇವತ್ತು ಮಕ್ಕಳು ಕುಡ್ದಿ ಜೂಜಾಡ್ತಾರೆ. ಆಮೇಲೆ ಅವ್ರ ಮಕ್ಳು ಎಲ್ಗೋಯ್ತಾರೆ, ಅವ್ರ ಮಕ್ಳು ಎಲ್ಗೋಯ್ತಾರೆ. ನಮ್ಮನ್ನ ಸಂಸ್ಕಾರ ಮಾಡ್ಬೇಕಾಗಿರೋದು ಯಾರು ಮಾಡ್ತಾರೆ? ಅಲ್ಲಿ ಗಂಟ ಮಡಿಕೊಳ್ಳಲ್ವಲ್ಲ, ದುಡ್ಡ ತಿನ್ಕೋತಾರೆ. ನಮ್ ಭೂಮಿಗೆ ನಮ್ ತಾತ ಸಂಪಾದನೆ ಮಾಡಿರೋದು. ನಮ್ ತಾತ ಸಂಪಾದನೆ ರೈತರೇ ಅಲ್ವಂತಲ್ಲಮ್ಮ, ಮತ್ತ ತಾತ ಸಂಪಾದನೆ ಮಾಡ್ತೀವಿ. ನಾವು ರೈತರನ್ನೇ ಕಂತಯಿ, ನಾವು ರೈತರನ್ನೇ. ನಾವು ಕೂಲಿಗಾರ ರೈತರನ್ನೇ. ಡಿ ಕೆ ಶಿವಕುಮಾರ್ ಅವ್ರ ಹಂಗಂದ್ರು. ಅವ್ನ್ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾವನೆ. ನಾವ್ ಆತರ ಮಾಡಲ್ಲ. ಹೇಳ್ಬೇಕು ನೀವೆಲ್ಲ ಇದನ್ನ. ನಾವ್ ಸುಳ್ಳು ಹೇಳಲ್ಲ, ನಾವ್ ಸುಳ್ಳು ಹೇಳಲ್ಲ. ನಮ್ ಭೂಮಿಗೆ ಅವ್ನ್ ಯಾರ ಅಧಿಕಾರ? ಅವ್ರ ಅಪ್ಪಂದಲ್ಲ, ಅವ್ರ ಅಪ್ಪಂದಲ್ಲ ಭೂಮಿ, ನಮ್ ತಾತ ಸಂಪಾದನೆ ಮಾಡಿರೋದು. ಅರ್ಥ ಆಯ್ತು ಅನ್ಸುತ್ತೆ. ದಯವಿಟ್ಟು ಹೇಳ್ತೀನಿ, ಅವನು ಉತ್ತಮ ಆದ್ರೆ, ಅವನು ಕೆಂಪೇಗೌಡನ ಮಗನೇ ಆದ್ರೆ ಅವ್ರ ಅಪ್ಪನ ದಿವೆ ಮೇಲೆ ಮನೆ ಕಟ್ಲಿ, ಮನೆ ಕಟ್ಬಿಟ್ಟು ಸೈಟ್ ಮಾಡಿ ಮನೆ ಕಟ್ಟಿದ ಮೇಲೆ ನಮ್ಮ ಸೈಟ್ಗೆ ಬರಲಿ. ನಮ್ಮ ತಾತಿರು ಮುತ್ತಾತಿರು ಕಟ್ಟಿರೋ ಜಮೀನು ತಿಥಿಗಳು ಮತಿ ಮಾಡಿ ವರ್ಷ ಒಂದು ಹಬ್ಬ ಮಾಡ್ತೀವಿ. ಉಗಾದಿ ಹಬ್ಬನ ಇನ್ನೊಂದು ಮಾಡ್ತೀವಿ. ಆ ಹಬ್ಬನ ನಾವು ಪೃಥ್ವಿಯಾಗಿ ನಮ್ಮ ತಂದೆ ತಾಯಿಗೆ ಎಲ್ಲರಿಗೂ ಒಂದು ಊರ ಹಾರ ಹಾಕಿ ಹಬ್ಬ ಮಾಡ್ತೀವಿ. ಆಯ್ತು, ಆಮೇಲೆ ಆ ದಿವೆ ಮೇಲೆ ಇವ್ನು ಮನೆ ಕಟ್ಟಕ್ಕೆ ಬಂದವನ ಎಂಥ ಉತ್ತಮ. ಇವನು ಒಂದು ಕಾಲದಲ್ಲಿ ರಿಜಿಸ್ಟ್ರೇಷನ್ ನಾನು ತೋರಿಸಿದ್ದೀನಿ. ಇವನು ದೊಡ್ಡ ಕಳ್ಳ. ಇವನು ರಿಜಿಸ್ಟ್ರೇಟ್ ಮಾಡ್ಬೇಕಂದ್ರೆ ನಮ್ಮ ರೈತರ ಹತ್ರ ಬಂದು ನ್ಯಾರವಾಗಿ ನಮ್ಮ ರೈತರು ಎಷ್ಟು ಜನ ಊರದೆ, ಮನೆ ಇದೆ, ತೆಂಗಿನ ಮರ ಎಷ್ಟಿದೆ, ಅಡಿಕೆ ತೋಟ ಎಷ್ಟಿದೆ, ಪ್ರತಿ ಒಂದು ಮನೆಯಲ್ಲೂ ಬತ್ತೀನಿ ಅಂತ ಹೇಳಿದ್ನಲ್ಲ, ಕಳ್ಳ ಯಾಕೆ ಬರಲಿಲ್ಲ? ಈ ಗೋಡೆಯನ್ನು ಹೆಂಗ್ ಹೊಡಿತಾರೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ. ನಮ್ಮ ಒಬ್ಬ DC ಆಗಿರ್ಬೋದು, ಒಬ್ಬ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಒಬ್ಬ MLA ಆಗಿರ್ಬೋದು, ಒಂದು ಪಂಚಾಯತಿಲಿ ಬಂದು ಅಧ್ಯಕ್ಷ ಮಾಡೋಣ ಹೇಳಿ, ಮಾಡೋಣ. 80% ಹೆಂಗೆ ಅಂತ ಹೇಳ್ದ. DKಗೆ ಹೆಂಗೆ ಗೊತ್ತು? ನೀವು ಹೋದ್ರಲ್ಲ, 10 ಜನ ರೈತರು ಹೋದ್ರಿ, ನಿನ್ನ ಕಾಲೇಜಿಗೆ ಕರೆಸ್ತ, ಅವ್ರನ್ನ ಆಫೀಸಿಗೆ ಕರೆಸ್ತ. ಯಾರನ್ನ? ಕಾಂಗ್ರೆಸ್ನವರ ರಿಯಲ್ ಎಸ್ಟೇಟವ್ರನ್ನ. ಅವ್ರನ್ನ ಕರೆದಿ ಅವ್ರನ್ನ ಮಾತಾಡ್ಬಿಟ್ಟು ಒಪ್ಕೊಂಡವ್ರು 80% ನಾನು ಡೀಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಯಾವ ಲೆಕ್ಕ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹೇಳಿ ನೀವು. ಅವನು ಕಳ್ಳನ? ನಿಮ್ಮ ಜೊತೆಲಿ ನಾನು ಬಟ್ಟೆ ಹರ್ಕೊ ಬರ್ತೀನಿ ಅಂದ್ರೆ ಬರಲಿ, ಬಟ್ಟೆ ಹರ್ಕೊಂಡು ನಮ್ಮ ಜೊತೆಲಿ ಬರಲಿ. ಬಟ್ಟೆ ಹರಿತಾರ, ನೀವು ಬಟ್ಟೆ ಹರಿದ್ರು ಪರವಾಗಿಲ್ಲ, ನಾನು ಮಾಡದೆ ಬಿಡಲ್ಲ ಅಂತಿದ್ದಾರೆ. ಅದಕ್ಕೇನೆ ಬರಲಿ, ಹಳ್ಳಿ ಬಂದು ನೋಡ್ಲಿ. ಇಲ್ಲ ಬಂದು ನೋಡ್ಲಿ ನಮ್ಮ ಹಳ್ಳಿಲಿ ತೆಂಗಿನ ಮರ ಎಷ್ಟಿದೆ, ಎಷ್ಟು ಲಕ್ಷ ತೆಂಗಿನ ಮರ ಇದೆ. ಅವನೇನ್ ನೋಡಿರೋದು? ಪುಟ್ಕೋಸಿ ಅಲ್ಲೆಲ್ಲೋ ಕಲ್ಲು ಗಣಿ ಮಾರ್ಕ ಮಾಡ್ಕೊಂಡು ಕಳ್ತನದಿಂದ ಕೊತ್ವಾಲ್ ಹತ್ರ ಇದ್ದವನು ಕಳ್ಳ. ನನ್ನ ಮಗ ನನ್ನ ಹತ್ರ ರಿಜಿಸ್ಟರ್ ಬಂದು ಗೊತ್ತಿಲ್ದಂಗೆ ರಿಜಿಸ್ಟರ್ ಮಾಡಿರೋನು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕೊಂಡು ಕಾಲಿಡ್ಕೊಂಡು ಜಗತ್ತೇ ಯಾವ್ರಿ ಅವನ್ ಯಾರಿ ರೇ? ಈಗ ನಮ್ ಜಮೀನ್ ಬಂದು ಅವನು ಪರೀಕ್ಷಣೆ ಮಾಡ್ಲಿ, ನೋಡ್ಲಿ ಅವ್ನ ಶಕ್ತಿ ಇದ್ರೆ. ನೋಡ್ಲಿ. ಅವನು ಬತ್ತೀನಿ ಒಂದು ಕಳ್ಳ ಯಾಕೆ ಹೋಗಲ್ಲಿ ಮಿನಿಸ್ಟರ್ ಇದ್ದಾಡ್ತಾವನೆ? ಫಸ್ಟ್ ಇಲ್ಲಿ ಬಂದು ಪರಿಹಾರ ಹೊರಟು ಹೋಗ್ಬೇಕಾಯ್ತು.
ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9 ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.